ಗುರುಜಿ, ಶಿವಂ ವಾಸ್ತು ವಿಭಾಗ ಇದರಲ್ಲಿ ಸಾಕಷ್ಟು ನಮ್ಮ ಒಂದು ಗೃಹ ದೋಷಗಳನ್ನ ಕಳ್ಕೋಬಹುದು ಹಾಗಂತಾನೆ ಹೇಳ್ಬಹುದು. ಅಂದ್ರೆ ನೆನ್ನೆವರೆಗೂ ಹೇಳ್ತಿದ್ರಿ, ನೈಋತ್ಯದ ಬಗ್ಗೆ ತಿಳಿಸಿದ್ರಿ, ಮುಂದಿನ ದಿಕ್ಕು. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ಮತ್ತೊಂದ್ಸರಿ ಸ್ವಾಗತ ಅನ್ಕೊಂಡ್ಬಿಟ್ರೆ ಇಲ್ಲ, ಈ ಒಂದು ಕಾರ್ಯಕ್ರಮದ ವಿಭಾಗದಲ್ಲಿ ನಾವು ಶಿವ ಅನ್ಬೇಕಾಗಿದ್ದ ಸಮಯ. ಅಂದ್ರೆ ಕಷ್ಟ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಬದಲು ನಾವು ವೆಂಕಟರಮಣ ಜೊತೆ ಶಿವನ್ನು ನಮಿಸ್ಕೋಬೇಕು. ಅದಕ್ಕೆ ಅದನ್ನ ಶಿವಂ ವಾಸ್ತು ಅಂತ ಕರಿತೀವಿ. ಮನೆಯಲ್ಲಿ ಯಾವತ್ತು ಶಿವಂ ವಾಸ್ತು ಅಂತ ಹೇಳಿ ಮೂರ್ ಸಲಿ ಜೋರಾಗಿ ಹೇಳ್ತಾ ಹೋಗ್ಬೇಕು, ಅಧಿಕವಾಗಿ ಹೇಳ್ತಾ ಹೋಗ್ಬೇಕು. ಅಂದ್ರೆ ಒಂದ್ಸಲಿ ಶಿವಂ ವಾಸ್ತು ಅನ್ಬೇಕು, ಎರಡನೇ ಸಲಿ ಶಿವಂ ವಾಸ್ತು ಅನ್ಬೇಕು, ಮೂರನೇ ಸಲಿ ಜೋರಾಗಿ ಶಿವಂ ವಾಸ್ತು ಅನ್ಬೇಕಂದ್ರೆ ಆ ಶಿವಂ ವಾಸ್ತು ಅನ್ನೋದು ಮನೆ ಕುಟುಂಬದವರೆಲ್ಲ ಪ್ರತಿದಿನ ಹೇಳ್ತಾ ಬಂದರೆ ಮನೆಯಲ್ಲಿ ವಾಸ್ತು ದೋಷಗಳು ಎಲ್ಲ ಹೋಗುತ್ತೆ. ಇದು ಸತ್ಯ. ಅದಕ್ಕೋಸ್ಕರ ಆ ವಾಸ್ತು ದೋಷ ಹೋಗುತ್ತೆ ಅನ್ನಕ್ಕೆ ಇದನ್ನ ನೀವೇನ್ ಮಾಡ್ಕೊಂಡ್ಬಿಡ್ತೀರಾ ಗೊತ್ತಾ? ಇನ್ನೊಂದು ಅಡ್ವಾಂಟೇಜ್ ತಗೊಂಡ್ಬಿಡ್ತೀರಾ. ಕೂಡಲೇ ದಕ್ಷಿಣ ಪಶ್ಚಿಮದ ಮನೆ ಬಾಗ್ಲಿದೀವಿ, ಶಿವಂ ವಾಸ್ತು ಹೇಳಿದ್ರೆ ಇದ್ರ ವಾಸ್ತು ದೋಷ ಸರೋಗುತ್ತೆ, ಅಲ್ಲೇ ಇದ್ದು ಬಿಡ್ತೀವಿ. ಬಿದ್ದಿರಿ ಹಳ್ಳದ, ನನಗೇನಾಗಬೇಕು? ಹಳ್ಳದಲ್ಲಿ ಕೂತ್ಕೊಂಡು ಮೇಲೆತ್ತಿ ಅಂದ್ರೆ ಮೇಲ್ ಬಂದ ಮೇಲ್ದೇನೆ ಹಳ್ಳದಿಂದ ಮೇಲಕ್ಕೆ ಎತ್ತಬೇಕು. ಹಳ್ಳದಲ್ಲೇ ಕೂತ್ಕೊಂಡು ಎತ್ತಿ ಅಂದ್ರೆ ಎಷ್ಟು ದಿವಸ ಹಳ್ಳದಲ್ಲೇ ಕೂರಿಸ್ಕೊಂಡಿರ್ತೀರಾ? ಮೇಲ್ ಬರಬೇಕು, ಹಳ್ಳ ಮುಚ್ಚಬೇಕು, ಆವಾಗ ನೀವು ಮೇಲೆ ನಿಂತ್ಕೋಬೇಕು. ಆ ಹಳ್ಳ ಮುಚ್ಚಕ್ಕೆ ನೀವೇನ್ ಮಾಡ್ಬೇಕು? ಪಶ್ಚಿಮ ದಕ್ಷಿಣ ಬೀಳಲೇಬೇಕು. ಹೌದಾ? ಅದಕ್ಕೆ ನಾವು ಆ ಹಳ್ಳದ ಇರತಕ್ಕಂಥ ನೈಋತ್ಯ ಭಾಗ ಯಾವತ್ತು ಹಳ್ಳವನ್ನು ಮಾಡಬಾರ್ದು ಅಂತ ಹೇಳಿ ಅಲ್ಲಿಂದ ಮುಂದಕ್ಕೆ ಬರೋಣ. ಅಧಿದೇವತೆ ಪ್ರತಿದೇವತೆ ಆಗಿರ್ತಕ್ಕಂಥ ವರ್ಣದೇವ ಎಲ್ಲಿತಾನೆ? ಶನೇಶ್ವರನ ಜೊತೆ ಕೂತಿರ್ತಾನೆ. ಶನೇಶ್ವರನ ಜೊತೆ ಕೂತಿರ್ತಕ್ಕಂಥ ಈ ವರ್ಣದೇವ ನೀರು ಅಲ್ವಾ? ಜ್ಞಾಪಕ ಇಟ್ಕೊಳ್ಳಿ. ಪಶ್ಚಿಮ ದಿಗ್ಭಾಗಿಯಲ್ಲಿ ಶನಿ ಬಂದು ಋಣವನ್ನ ತೀರಿಸ್ತಕ್ಕಂಥವನು ಅಂತ ಹೇಳ್ತೀವಿ, ಕರ್ಮವನ್ನ ಕಳಿತಕ್ಕಂಥವನು ಅಂತೀವಿ. ಆದ್ರೆ ಕರ್ಮ ಫಲ ಏನು ಅಂದ್ರೆ ಶನಿ ಪಶ್ಚಿಮದಲ್ಲೇ ಇರುವಾಗ ನೀರು ಪಶ್ಚಿಮದಲ್ಲಿ ಹರಿತಾ ಇದ್ರೆ ಅಕಸ್ಮಾತ್ ಹಿಂದ್ಗಡೆ ಮೋರಿ ಇತ್ತು ಅಂತ ತಿಳ್ಕೊಳ್ಳೋಣ, ಪಶ್ಚಿಮದಲ್ಲಿ ಮೋರಿ ಇತ್ತು ಅಂತ ತಿಳ್ಕೊಳ್ಳಿ, 24 ಗಂಟೆ ಹೆಂಗಸರು ಡಾಮಿನೇಷನ್, ಬಹಳ ಜೋರು ದಿಮಾಕು ಅವ್ರಿಗಿರುತ್ತೆ. ಎಷ್ಟು ಅಂದ್ರೆ ಗಂಡನ್ನ ಚೊಪ್ಲಿ ಪರಕೆ ತಗೊಂಡು ಹೊಡಿತಾರೆ. ಇಂಥ ಹೆಂಗಸರು ಇರ್ತಾರೆ ಬಹಳ ಜನ. ಗಂಡದನ್ನ ಎಷ್ಟು ಜನ ಗೋಳಿಕೊಂಡಿದ್ದೀರಾ ಅಂತಾರೆ. ಅಯ್ಯೋ ರಾಮ. ಅದಕ್ಕೆ ಹೇಳಿದ್ರು, ಹೆಣ್ಣಿನ ಸ್ಥಳ ಪಶ್ಚಿಮದಲ್ಲಿ ಯಾವತ್ತಿರುತ್ತೆ. ಹುಡುಗರು ಮಂದವಾಗಿರ್ತಾರೆ, ಅಂದ್ರೆ ಅವ್ರಿಗೆ 24 ಗಂಟೆ ಕುಡಿಯೋ ಅಭ್ಯಾಸ ಬಂದ್ಬಿಡುತ್ತೆ. ಅದೇನ್ ದರಿದ್ರಾಭ್ಯಾಸನೋ ಗೊತ್ತಿಲ್ಲ. ಇವ್ರುಗಳು ನಿಜವಾಗ್ಲೂ ಕಾಮಿಕಗಳಾಗ್ಬಿಡ್ತಾರೆ. ಯಾವತ್ತು ವರ್ಣಸ್ಥಾನದಲ್ಲಿ ಪಶ್ಚಿಮದಲ್ಲಿ ನೀರು ಹರಿತಾ ಇದ್ದಾರೆ, ಪಶ್ಚಿಮದಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಹಿಂದ್ಗಡೆ ದೊಡ್ಡ ಮೊರಿ ಹರಿತಾ ಇರುತ್ತೆ ಅಂದ್ಕೊಳ್ಳಿ, ಅಂತವರೆಲ್ಲ ಕಾಮಿಕರಾಗ್ಬಿಡ್ತಾರೆ. ಹುಡುಗರೆಲ್ಲರೂ ದೊಡ್ಡ ವಯಸ್ಸಾದ ಹೆಂಗಸರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಕ್ ಶುರು ಮಾಡ್ಬಿಡ್ತಾರೆ. ಇಂಥ ಅಭ್ಯಾಸಗಳು, ಅಂಥ ಮನೆ ಪ್ರಭಾವ ಅವ್ರ ತಲೆ ಮೇಲೆ ಹೋಗುತ್ತೆ. ಇದು ಗ್ಯಾರಂಟಿ ಬರೆದಿಟ್ಕೊಳ್ಳಿ. ಅದಕ್ಕೆ ಅವರವರ ರೀತಿಯಲ್ಲಿ ಇರತಕ್ಕಂಥ ವಿಚಾರಗಳನ್ನ ನಾವು ದೂರ ತಳ್ಳಬೇಕು. ಎಲ್ಲರೇ 24 ಗಂಟೆ ಚೈನ್ ಸ್ಮೋಕರ್, ಸಿಗರೇಟ್ ಸೇತ್ತಾ ಇರ್ತಾನೆ. ಹೆಂಗೆ ಅಂದ್ರೆ ಬಿಡುವೆ ಇಲ್ಲ ದರಿದ್ದವನಿಗೆ. ಹಲೋ ಅಂದ್ರೆ ಬಾಯಿ ವಾಸನೆ, ಕರ್ಮ. ಅದ್ರ ಜೊತೆ ಕಾಫಿ ಬೇರೆ ಇವ್ರ ಪಿಂಡ. ಕಾಫಿ ಜೊತೆಗೆ ಆ ಸಿಗರೇಟ್ ನೆಂಚ್ಕೊಳಕ್ ತಿನ್ನಕ್ಕ ಅದೆಲ್ಲ ಆಗಲ್ಲ. ಕುಡಿತಾ ಇರ್ತಾನೆ. ಹೆಂಗ್ ಕುಡಿತಾ ಇರ್ತಾನೆ ಅಂದ್ರೆ ಬೆಳಗ್ಗೆ ಕುಡಿಯೋದು, ಮಧ್ಯಾಹ್ನ ಕುಡಿಯೋದು, ರಾತ್ರಿ ಕುಡಿಯೋದು. ಕೆಲವರೆಲ್ಲ ಹೀರೋಗಳಿದ್ದಾರೆ, ಕುಡ್ದೇ ಆಕ್ಟಿಂಗ್ ಮಾಡೋದು, ಕರ್ಮ. ಕೆಲವರೆಲ್ಲ ಹಾಡು ಹೇಳ್ತಾರೆ, ಕುಡ್ದೇ ಆಕ್ಟಿಂಗ್ ಮಾಡೋದು. ಇಂಥವ್ರಿಗೆಲ್ಲ ಯಾಕೆ ಕುಡಿಯೋ ಅಭ್ಯಾಸ ಅಂದ್ರೆ ನಿಜವಾಗ್ಲೂ ಅವರ ಮನೆ ಶನಿ ಪಶ್ಚಿಮ ದಿಗ್ಗಲ್ಲೇ ಇವ್ರ ಮನೆ ಗೃಹ ಇರ್ತಾರೆ. ಯಾವ ಕಾಲಕ್ಕೂ ಬಾಗಿಲಲ್ಲೇ ಇರುತ್ತೆ, ಅಲ್ಲೇ ದೊಡ್ಡ ಮೊರಿ ಹರಿತಾ ಇರುತ್ತೆ, ಅಥವಾ ನೀರು ನದಿ ಹರಿತಾ ಇರುತ್ತೆ, ಅಥವಾ ಚಾನಲ್ ಹರಿತಾ ಇರುತ್ತೆ. ಹಳ್ಳಿಯಲ್ಲಿ ಅಕಸ್ಮಾತ್ ಈ ರೀತಿ ಇದ್ರೆ, ಕೆರೆನೇ ಇದ್ಬಿಡ್ತು ಪಶ್ಚಿಮದಲ್ಲಿ ನಿಂತ್ಕೊಳ್ಳಿ, ಇವರ ಮನೇಲಿ 24 ಗಂಟೆ ವ್ಯಯ ಖರ್ಚು ಹೆಂಗಿದ್ರೆ ಛತ್ರ. ಆ ಮನೆ ದುಡ್ಡು ಕಾಸು ಪರಿಸ್ಥಿತಿ ಇರ್ಲಿ, ಮನೆಗೆ ಬಂದವರ ತಿನ್ಕೊಂಡು ಹೋಗೋರೆ, ಇವ್ರ ಮನೇನ ನುಣ್ಣಗ್ ಬೋಳಿಸ್ಬಿಡ್ತಾರೆ. ಖಂಡಿತ ಆ ಮನೇನೆ ಖರ್ಚು ಎಷ್ಟಿರುತ್ತೆ ಅಂದ್ರೆ ಯಾವ ಕಾಲಕ್ಕೂ ಮನೆ ಒಳಗೆ ದುಡ್ಡೇ ಬರಲ್ಲ, ಬರೀ ವ್ಯಯ ಖರ್ಚು, ಸಾಲ ಮಾಡ್ಕೊಂಡು ಖರ್ಚು ಮಾಡೋಂಥದ್ದು ಏನಿರುತ್ತೆ ಅಂಥ ಮನೆ ಪರಿಸ್ಥಿತಿ ಪಶ್ಚಿಮದಲ್ಲಿ. ಅದಕ್ಕೆ ನಾವೇನ್ ಮಾಡ್ಬೇಕು? ಪ್ರತಿದಿನ ಪಶ್ಚಿಮಕ್ಕೆ ನಮಸ್ಕಾರ ಮಾಡಬೇಕು. ಅದಕ್ಕೆ ಕರ್ಮಗಳನ್ನ ಕಳಿತಕ್ಕಂಥವನು. ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ಹೇಳಿ ಆ ಕೃಷ್ಣ ಪರಮಾತ್ಮನ ಲೀಲೆಗಳನ್ನ ಯಾವತ್ತು ಮನೆಯಲ್ಲಿ ಮಹಾಭಾರತವನ್ನ ಓದ್ತಕ್ಕಂಥ ವಿಚಾರಗಳನ್ನ, ಭಗವದ್ಗೀತೆಯನ್ನ ಓದ್ತಕ್ಕಂಥ ವಿಚಾರವನ್ನ ಪಶ್ಚಿಮದಲ್ಲಿ ಇಟ್ಟು, ಪಶ್ಚಿಮದಲ್ಲೇ ದೇವರ ಮನೆ ಕಟ್ಟಿದ್ರೆ ಇಂಥ ಒಂದು ಸ್ಥಳದಲ್ಲಿ ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ನಮಸ್ಕಾರವನ್ನ, ಸಾಷ್ಟಾಂಗವನ್ನ ಶನಿಗೂ ಅಲ್ಲೇ ನಮಸ್ಕಾರ ಮಾಡಬೇಕು. ವರ್ಣಸ್ಥಾನವಾಗಿ ನೀರಿಗೆ ನಮಸ್ಕಾರ ಮಾಡ್ತಕ್ಕಂಥ ವಿಚಾರವನ್ನ ನಿಲ್ಲಿಸ್ಕೊಂಡು ಕೃಷ್ಣ ಪರಮಾತ್ಮ ನಿಲ್ಲಿಸ್ಕೋಬೇಕು. ನೀರು ಕೃಷ್ಣ ಪರಮಾತ್ಮ. ಅದಕ್ಕೆ ಕಳತ್ರ ಜೀವನವನ್ನ ಕಳತ್ರವಾಗಿ ಮಾಡಬೇಕು. ಕೃಷ್ಣ ಅಂದ್ರೇನೋ ಕಳತ್ರ ಜೀವನ ಜಗತ್ತನ್ನ ತಿರುಗಿಸ್ತಕ್ಕಂಥ ವಿಶ್ವಾತ್ಮನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ. ಅವನ ಲೀಲೆಗಳನ್ನ, ಭಗವದ್ಗೀತೆಯನ್ನ ಅಲ್ಲೂ ಓದಬೇಕು, ಪಠನೆ ಮಾಡಬೇಕು, ಪೂರ್ವಕ್ಕೆ ನೋಡ್ಕೊಂಡು ಓದಬೇಕು. ಅಂತ ಒಂದು ಸ್ಥಳಕ್ಕೆ ನಮಸ್ಕಾರ. ವಾಸ್ತು ದೇವತೆ ತಂಪಾಗಿರ್ಬೇಕು. ಮನೆಯ ವಾಸ್ತು ಒಳಭಾಗದಲ್ಲಿ ಪ್ರವೇಶ ಮಾಡಬೇಕಾದ್ರೆ ಈಶಾನ್ಯ ಚೆನ್ನಾಗಿರ್ಬೇಕು. ಇದಕ್ಕೆಲ್ಲ ಸಾಕ್ಷಿ ಆ ಪರಮೇಶ್ವರನ ಈಶಾನ್ಯದಲ್ಲಿ ವಾಸವಾಗಿರೋದ್ರಿಂದ ಈ ಶಿವಂ ವಾಸ್ತುಗೆ ಸಾಷ್ಟಾಂಗ ದೀರ್ಘದಂಡ ನಮಸ್ಕಾರವನ್ನ ಅಲ್ಲಿ ಹಾಕಿರಿ. ಹಾಕಿಬಿಟ್ಟು ಏನೇನು ಮಾಡಬೇಕು ಎಲ್ಲಾ ದಿಕ್ಕಿಗೂ ನಮಸ್ಕಾರ ಮಾಡ್ಕೊಂಡ್ ಬಂದ್ವಿ. ಮಧ್ಯದಲ್ಲಿ ಊರ್ಧ್ವ
ಪಾತಾಳ ಲೋಕ, ಮಧ್ಯ ಬ್ರಹ್ಮಸ್ಥಾನ. ಏನ್ ಮಾಡ್ಬೇಕು? ಜ್ಞಾನ ಚಿನ್ಮುದ್ರೆ. ಸೊ ಲಿಪ್ಸ್ ಆನ್ ದ ಫಿಂಗರ್ಸ್, ಸೈಲೆನ್ಸ್ ಅಂತ ಹೇಳ್ಕೊಂಡು ಸುಮ್ಮನೆ ಕಾಯ್ತಾ ಇರಿ. ಈಗ ಬಂದೆ.